ಕಾಮಿಡೀಸ್ಗೆ ತೊಡಗಿಸ್ಕೊಳ್ತೀರಿ ನಿಮ್ಮನ್ನು. ಆಮೇಲೆ ಕಾಮಿಡಿಯಲ್ಲೂ ಕೂಡ ನನಗೆ ಎಲ್ಲ ಸಿನಿಮಾಗಳಲ್ಲೂ ಕೂಡ ಅಲ್ಲೂ ನೆಗೆಟಿವ್ ಶೇಡ್, ಅದು ಕೂಡ ಕನ್ನಿಂಗ್ ನೆಗೆಟಿವ್ ಶೇಡ್. ಅದು ಗೋಲ್ಮಾಲ್ ರಾಧಾಕೃಷ್ಣ ಇರ್ಬೋದು, ಮತ್ತೊಂದು ನೆಗೆಟಿವ್ ಶೇಡ್ ಜೊತೆಗೆ ಕಾಮಿಡಿ. ಅದು ಯಾಕೋ ಅದು ಒಂದು ಕಡೆ ಫಣಿ ರಾಮಚಂದ್ರ ಅವರು ಭಾರ್ಗವ ಅವರ ಹತ್ರ ಅಸೋಸಿಯೇಟ್ ಆಗಿದ್ದಾಗ ಅವರು ಅನೇಕ ಸಿನಿಮಾ ಭಾರ್ಗವರ ಜೊತೆ ಮಾಡಿದ್ದೆ ನಾನು. ಅದರಲ್ಲಿ ಕೂಡ ಆತ ನೋಡಿದ್ದ ನನ್ನ ನಾವು ಆಫ್ ದ ಸೆಟ್ಸ್ ಏನು ಹ್ಯೂಮರಲ್ಲಿ ನಾವಿರ್ತೀವಿ, ಆತ ಪಾಸಿಬಿಲಿಟೀಸ್ ನೋಡಿದ್ದು ಅವರು. ಆಮೇಲೆ ಭಾರ್ಗವ ಅವ್ರ ಜೊತೆ ಮನೆಯ ಮಂತ್ರಾಲಯ ಅಂತ ಸೂಪರ್ ಹಿಟ್ ಫಿಲ್ಮು ಮಾಡಿದ್ರು ಕೂಡ ಆತನಿಗೆ ಎಲ್ಲೋ ಕಾಮಿಡಿ ಮಾಡಬೇಕು ನನ್ನ ಜೊತೆ ಅನ್ನೋದೊಂದು ಮನಸ್ಸಿನಲ್ಲಿ ಕೂತಿತ್ತು. ಅದೇ ಸಮಯದಲ್ಲಿ ಒಂದು ಕಡೆ ದಿನೇಶ್ ಬಾಬು ಅವರು ಹೆಂಡತಿಗೆ ಹೇಳಬೇಡಿ ಬಂತು, ಇಲ್ಲಿ ಗಣೇಶನ ಮದುವೆ ಗೌರಿ ಗಣೇಶ ಇವ ಬಂದು, ಅದೇ ಹೊತ್ತು ನಾಗ್ತಿಹಳ್ಳಿ ಚೆಂದ ಉಂಡು ಹೋದಾಕೊಂಡು ನೆಗೆಟಿವ್ ಶೇಡು, ಉದ್ಭವ ನಾಗ್ತಿಹಳ್ಳಿದು ಸ್ಕ್ರೀನ್ ಪ್ಲೇ, ಅದಕ್ಕೆ ಡೈಲಾಗ್ಸು, ಕೂಡ್ಲು ರಾಮಕೃಷ್ಣ ಈ ಥರ ಎಲ್ಲ ಬಂದು ವಿತ್ ಅಂದರೆ ನೆಗೆಟಿವ್ ರೋಲ್ ಮಾಡಿದರೆ ವಿತ್ ಹ್ಯೂಮರ್ ಮಾಡಿದರೆ ಅದು ಅಕ್ಸೆಪ್ಟಬಲ್ ಆಗ್ತದೆ ಅನ್ನೋದನ್ನು ಯಾರಿಗೂ ಹೇಳಬೇಡಿ. ಈ ಥರದ ಅನೇಕ ಚಿತ್ರಗಳನ್ನು ಟ್ರಾನ್ಸಿಷನ್ ಬಂದು ಆಮೇಲೆ ಎಸ್ಪೆಷಲಿ ನನಗೆ ನನಗೂ ವಯಸ್ಸಾಗಿತ್ತು ನೋಡ್ರಿ. ಐ ವಾಸ್ ಆಲ್ಮೋಸ್ಟ್ 40 ಬೈ ದೆನ್. 40 ನಂತರ ಹೀರೋ ಮಾಡಿದಂಥ ತುಂಬ ಜನ ಇದ್ದಾರೆ. ರಾಮ್ ಅವ್ರ ಶ್ಯಾಮ್ ಬರುವಾಗ ದಿಲೀಪ್ ಕುಮಾರ್ಗೆ 45 ಆಗಿತ್ತು. ಓಕೆ, ಬಟ್ ನಿಮ್ಮ ರಮಣಮೂರ್ತಿ ನಿಮ್ಮದು ಮತ್ತು ಮುಖ್ಯಮಂತ್ರಿ ಚಂದ್ರು ಕಾಂಬಿನೇಷನ್ ಒಂದು ಕ್ಲಿಪ್ಪಿಂಗ್ಸ್ ನೋಡಿ ಆಕ್ಟಿಂಗ್ ಮಾಡ್ತಾ ಇದ್ರೆ, ಅಥವಾ ಲಕ್ಷ್ಮಿ ಅವರ ಸೌಂದರ್ಯ ನೋಡ್ಬಿಟ್ಟು ನಿಜವಾಗಿ ಅದು ಅಲ್ಲೇ ಬಂದ್ಬಿಡ್ತಾ ನಿಮಗೆ ಆ ಎಕ್ಸ್ಪ್ರೆಷನ್ಸ್ ಎಲ್ಲ ಅಂತ? ಅದು ನೀವೇ ನಿರ್ಣಯಿಸಿ. ಇತ್ತೀಚೆಗೆ ಕೂಡ ನಿಮ್ಮ ಫೋಟೋ ಹಾಕ್ಬಿಟ್ಟು ಫೇಸ್ಬುಕ್ಕಲ್ಲಿ ಕೆಲವರು ಹಾಕ್ತಾ ಇರ್ತಾರೆ, ಹುಡುಗಿ ಕೈ ಕೊಟ್ಟರೆ ಹಿಂಗೆ ಹಾಕ್ತಾರೆ.